ಜುಗಲ್ ಬಂದಿ ಪೋಸ್ಟ್ರು ನಾನು ಇನ್ನೂ ರೆಡಿನೇ ಮಾಡ್ಸಿಲ್ಲ. ಇವನೇ ಯಾವಾಗ ಅಪ್ಲೋಡ್ ಮಾಡ್ದ? ಹ್ಯಾಪಿ ಬರ್ತ್ಡೇ ಹೀರೋ. ಅಯ್ಯೋ, ಇವತ್ತು ಮಗನ ಬರ್ಡೇ ಅನ್ನೋದೇ ಮರ್ತ್ಬಿಟ್ನಲ್ಲಪ್ಪ. ಫಸ್ಟ್ ಡಿಲೀಟ್ ಮಾಡಿಸ್ಬೇಕು. ಹೀರೋ ಅಂತ ಬೇರೆ ಹಾಕಬಿಟ್ಟವನೇ. ಬೇರೆಯವ್ರು ನಾನೇನಂತ ಉತ್ತರ ಕೊಡ್ಲಿ? ಫೋನ್ ರಿಸೀವ್ ಮಾಡೋ. ನಾಟ್ ರೀಚಬಲ್. ಈ ನನ್ನ ಮಗ ಯಾರ ಹತ್ರ ಡಿಸೈನ್ ಮಾಡಿಸ್ತಾ ಎಲ್ಲ ಕಮೆಂಟ್ ಬೇರೆ ಮಾಡ್ತಿದ್ದಾರೆ. ಮೇಡಮ್ ಹೇಳಿ. ಜುಗಲ್ಬಂದಿ ಸಿನಿಮಾದಲ್ಲಿ ನಿಮ್ಮದೇ ಮುಖ್ಯ ಪಾತ್ರ, ತಾಯಿ ಸೆಂಟಿಮೆಂಟೇ ಹೈಲೈಟ್ ಅಂತೆಲ್ಲ ನಂಗೆ ಹೇಳಿ, ನನ್ನದೇ ಒಂದು ಸಾಂಗ್, ನನ್ನದೇ ಒಂದಿಷ್ಟು ಪೋಸ್ಟರ್ ಗಳನ್ನು ಇಷ್ಟು ಸಮಯ ಸೋಷಿಯಲ್ ಮೀಡಿಯಾದಲ್ಲಿ ಹಾಕಿ, ಈಗ ಫಿಲ್ಮ್ ರಿಲೀಸ್ ಆಗ್ಲಿಕ್ಕೆ ಹತ್ರ ಬರುವಾಗ ಹೀರೋವೇ ಮುಖ್ಯ ಪಾತ್ರ ಅಂತ ಹೇಳಿ ಅವನ ಪೋಸ್ಟರ್ ಲಾಂಚ್ ಮಾಡ್ಲಿಕ್ಕೆ ಹೊರಟಿದ್ದೀರಲ್ಲ, ಸೂಪರ್ ಸರ್. ಅಯ್ಯೋ ಮೇಡಮ್ ತಪ್ಪು ತಿಳ್ಕೊಬೇಡಿ. ಇವತ್ತು ನಾನು ಈಗ ಜಸ್ಟ್ ನೋಡಿದ್ದು. ಗೊತ್ತಾಯ್ತು ಡೈರೆಕ್ಟ್ರೆ, ನಿಮ್ಗೆ ನಾನು ಉಡುಪಿ ಅವಳು ಅಂತ ಸಸಾರಲ್ಲ. ಅಯ್ಯೋ ಮೇಡಮ್, ನನ್ ಬೆಳಗಾದ್ರೆ ಉಡುಪಿ ಹೋಟೆಲ್ ಟೀ ಟಿಫನ್ ಎಲ್ಲ ಮಾಡೋದು. ನನಗೆ ಬೇಜಾರಾದ್ರೂ ತೊಂದ್ರೆ ಇಲ್ಲ. ನಿಮ್ ಸಿನಿಮಾಕ್ಕೆ ಒಳ್ಳೇದಾಗ್ಲಿ ಆಯ್ತಾ? ಆಲ್ ದಿ ಬೆಸ್ಟ್. ಅಯ್ಯೋ, ಇದೇನ್ ಸರ್ ಇದ್ದಕ್ಕಿದ್ದಂಗೆ ಕಿವಿಲಿ ಹೂ ಬೇರೆ ಇಟ್ಕೊಂಡ್ ಬಂದ್ಬಿಟ್ಟಿದ್ರಿ? ಇಟ್ಕೊಂಡಿರೋದಲ್ಲ, ಇಟ್ಟಿರೋದು ನೀವು ಮತ್ತೆ ನಿಮ್ ಹೀರೋ ಸೇರಿ. ಯಾರು ಈ ಸಿನಿಮಾ ಹೀರೋ ಅಂತ ಹೇಳಿ ನೀವು? ನೀವೇ. ನಾನು ತಾನೆ? ಹೌದು. ಅವನಿಗೆ ಸ್ವಂತ ಪೋಸ್ಟ್ ಹಾಕೊಂಡಿದ್ದಾನೆ. ದಯವಿಟ್ಟು ಬೇಜಾರಾಗ್ಬೇಡಿ. ಟೀಮ್ ಪೋಸ್ಟ್ ಬಿಡೋದು ಲೇಟ್ ಆಗುತ್ತೆ ಅಂತ ಅವನೇ ಅಪ್ಲೋಡ್ ಮಾಡ್ಬಿಟ್ಟಿದೆ. ನಾನು ಹೊಡೆದಿರೋ ರೇಂಜ್ಗೆ ಒಂದು ಡೈಲಾಗ್ ಹೊಡಿಕಾಗಿದ್ದೀನಿ. ಡೈಲಾಗ್ ಹೊಡೆದಿರಿ, ಒಂದು ಡೈಲಾಗ್ ಹೇಳಿದೆ ನಾನು ಸಿನಿಮಾ ಕರೆಕ್ಟಾಗಿ. ಅವ್ನ ಹೀರೋ ಅಂತ ಮಾಡಿದ್ದೀರಾ ಅಲ್ಲಿ? ಫೋನ್ ಮಾಡಿಲ್ಲ, ನಾನು ಡಿಲೀಟ್ ಮಾಡಿಸ್ತೀನಿ. ಬೇಜಾರ್ಬೇಡಿ. ಏನ್ ಡಿಲೀಟ್ ಮಾಡ್ತೀರಾ? ಆಗ್ಲೇ ಜನ ನೋಡಾಯ್ತು. ಹೋರಿ ನೆಕ್ಸ್ಟ್ ಸಿನಿಮಾ ಐತೆ. ಹೋಗಿ ಇನ್ನ ನಿಮ್ಗೆ ಸಾರ್ ಅಂತಿದ್ದೀನಲ್ಲ ಅಣ್ಣ. ದೊಡ್ಡ ನಮಸ್ಕಾರ ನಿಂಗೆ. ಬರ್ಲಾ? ಅಶ್ವಿನ್ ಸರ್. ಸರ್ ಗುಡ್ ಮಾರ್ನಿಂಗ್ ಸರ್. ದಿವಾಕರ್, ಸೆಲೆಬ್ರೇಷನ್ ಜೋರಾ? ಸರ್ ಇಲ್ಲ, ಆಫೀಸಲ್ಲಿದ್ದೆ. ನಿಮ್ ಹೀರೋ ಬರ್ತ್ಡೇ ಅಲ್ವರಿ ಇವತ್ತು? ನಾನ್ ಕೂಡ ಸೆಲೆಬ್ರೇಷನ್ ಮಾಡ್ತಿರ್ಬೇಕಂತ. ಸರ್ ನೀವು ತಪ್ಪು ತಿಳ್ಕೊಬಿಟ್ರಾ? ಅದ್ ನಾನ್ ಮಾಡ್ಸಿರೋದಲ್ಲ ಸರ್. ಈ ದುರಂತಕ್ಕೂ ನನ್ಗೂ ಯಾವ ಸಂಬಂಧನೂ ಇಲ್ಲ. ನಿಮ್ ಬಾಯಿಂದ ಅದೇನು ಹೂ ಬರ್ತಿದೆ ಅದ್ ನಂಗೆ ಇಡ್ಬೇಡ್ರಿ, ತಗೊಂಡೋಗ್ಬಿಟ್ಟು ಅಶ್ವಿನಿ ಕಿವಿಗೆ ಇಡ್ರಿ. ಅಲ್ರಿ, ಸ್ಟೋರಿ ಹೇಳಕ್ ಬಂದಾಗ ನೀವ್ ಏನ್ರಿ ಹೇಳಿದ್ರಿ? ಈ ಮೂವಿಲಿ ನಾನೇ ಹೀರೋ, ನನ್ ಕ್ಯಾರೆಕ್ಟರ್ ಮೈನ್ ಅಂತ ಹೇಳಿದ್ರಿ ತಾನೆ? ನಾನು ಫಸ್ಟ್ ಹೇಳ್ತಿದ್ದೀನಿ, ಈಗ್ಲೂ ಹೇಳ್ತಿದ್ದೀನಿ, ನಮ್ ಸಿನಿಮಾಗೆ ನೀವೇ ಮೈನ್ ಲೀಡು. ರೀ, ನೀವ್ ಜುಗಲ್ಬಂದಿ ಬಗ್ಗೆ ಯಾವ್ಯಾವ ಸೆಟ್ ಅಲ್ಲಿ ಏನೇನ್ ಹೇಳಿದ್ರೆ ಗೊತ್ತೇನ್ರಿ ನಿಮಗೆ? ಈಗ ಹೆಂಗ್ರಿ ನಾ ಮುಖ ತೋರಿಸಿಲ್ಲ ಅವರಿಗೆಲ್ಲ? ದಯವಿಟ್ಟು ನೀವೇನು ಬೇಜಾರಾಗಬೇಡಿ. ಅವನ ಹತ್ರ ನಾನು ಮಾತಾಡಿ ಈಗ ಡಿಲೀಟ್ ಮಾಡಿಸ್ತೀನಿ. ಫೋನ್ ಮಾಡ್ತಿದ್ದೀನಿ. ಇಂಡಸ್ಟ್ರಿ ಬಗ್ಗೆ ತುಂಬಾ ಕೇಳಿದಾರೆ, ನೀವು ಅರ್ಥ ಮಾಡಿಸ್ಬಿಟ್ರಿ. ವೆರಿ ಫೋನ್ ಮಾತಾಡಬಹುದು, ಕಟ್ ಮಾಡೋದೇ ಬೆಸ್ಟ್. ಹೆಂಗೆ ಉತ್ತರ ಕರ್ನಾಟಕ ಪ್ರತಿಭೆ? ಯಾರೋ ಫೋನ್ ಬರ್ತಾ ಇದೆ. ಓ ಶಿಷ್ಯ, ಬೆಳಗಿಂದ ನಾನು ಇಲ್ಲಂತ ಟೆನ್ಷನ್ ಆಗ್ಬಿಟ್ಟಿರ್ತೇನೆ. ಹಲೋ, ತಲಟೆ ಎಲ್ಲ ಇದೆಯಾ? ಎಲ್ಲ ಇದ್ದೀನಿ. ಯಾಕೆ? ನನ್ನ ಮನೆ ಪೋಸ್ಟ್ ಹಾಕಿಬಿಟ್ಟೆ. ಮತ್ತೆ ನಿನ್ನ ಬರ್ಡೇಗಾದ್ರೆ 2 ಪೋಸ್ಟ್ ರಿಲೀಸ್ ಮಾಡಿದ್ದೀನಿ. ನನ್ನ ಬರ್ಡೇಗೆ ಒಂದು ಪೋಸ್ಟ್ ರಿಲೀಸ್ ಮಾಡ್ಬೇಕು. ಕಾಮನ್ ಸೆನ್ಸ್ ಬೇಡ ನಿನಗೆ? ಅದು ಕಣ್ಣು ಕಿವಿ ಮೂಗು ಬಾಯಿ ಡಿಸೈನ್ ಮಾಡ್ಕೊಂಡು ಕೂತ್ಕೊಂಡಿದ್ದ. ತಲೆ ಕೆಟ್ಟು ನಾನೇ ಒಂದು ಪೋಸ್ಟ್ ಮಾಡಿದೆ. ಹೆಂಗೆ ಲೇ, ನನ್ನ ಮನೆ ಇಲ್ಲೆಲ್ಲ ಹಾಕೊಂಡು ಸೇರ್ಕೊಂಡು ಗುಂಪಿದ್ದಾರೆ ನನಗೆ. ಗೊತ್ತು, ನಾನೇನು ದಡ್ಸೋ ಮಗಲ್ಲ. ನೀನ್ ಹೆಂಗೋ ಡಿಸೈನ್ ಮಾಡೋದು ಲೇಟ್ ಆಗುತ್ತೆ ಅಂತ ಗೊತ್ತಿತ್ತಲ್ಲ. ಒಂದು ಥೀಮ್ ಪೋಸ್ಟ್ ರೆಡಿ ಮಾಡಿದ್ದೀನಿ, ಕಳಿಸ್ತೀನಿ, ಅಪ್ಲೋಡ್ ಮಾಡಿ. ಎಲ್ಲರೂ ಖುಷಿ ಆಗ್ಬಿಡ್ತಾರೆ. ಥೀಮ್ ಪೋಸ್ಟ್ ಮಾಡಿದ್ಯಾ? ಎಲ್ಲ ಕಳಿಸಿ ನೋಡೋಣ. ಸದ್ಯ ಪಿಕ್ಸಾರ್ಟ್ ಫೋಟೋ ವೇಸ್ಟ್ ಆಗ್ಲಿಲ್ಲ. ಇದು ಒಂದು ಥೀಮ್ ಪೋಸ್ಟ್.